ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿ ಮುಂದುವರಿತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಈ ಸೀರೀಸ್ನಲ್ಲಿ ನಾವು ಗೀತೆಯ ಪ್ರತಿ ಅಧ್ಯಾಯದಿಂದ ನಮ್ಮ ಡೇ ಟು ಡೇ ಲೈಫ್ಗೆ ಬೇಕಾಗುವಂಥ ಪ್ರಾಕ್ಟಿಕಲ್ ಇನ್ಸೈಟ್ಸ್ ಮಾತ್ರ ನೋಡ್ತಾ ಇದ್ದೀವಿ. ಸರಿ, ಇವತ್ತು ನಾವು ಚರ್ಚೆ ಮಾಡ್ತಿರೋದು ಭಗವದ್ಗೀತೆಯ 9ನೇ ಅಧ್ಯಾಯ. ಇದರ ಹೆಸರು ರಾಜವಿದ್ಯಾ ಯೋಗ. ಇದರಲ್ಲಿ ಕೃಷ್ಣ ಹೇಳೋ ಇಂಪಾರ್ಟೆಂಟ್ ವಿಚಾರಗಳನ್ನ ತುಂಬಾನೇ ಸರಳವಾಗಿ ನಿಮ್ಮ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಹೆಸರೇ ರಾಜವಿದ್ಯಾ ಯೋಗ ಅಂತ. ಇದು ಕೇಳೋಕೆ ತುಂಬಾ ಕ್ಯಾಚಿಯಾಗಿದೆ ಅಲ್ವಾ? ಅಂದ್ರೆ ಜ್ಞಾನಗಳಲ್ಲೇ ರಾಜ, ಸೀಕ್ರೆಟ್ಗಳಲ್ಲೇ ದೊಡ್ಡ ಸೀಕ್ರೆಟ್ ಅಂತ. ಯಾಕೆಷ್ಟು ದೊಡ್ಡ ಹೆಸರಿದಕ್ಕೆ? ಇದರಲ್ಲಂತ ವಿಶೇಷ ಏನಿದೆ ಅಂತೀರಾ? ಹೌದು, ಆಕ್ಚುಲಿ ಹೆಸರೇ ಹೇಳೋ ಹಾಗೆ ಇದು ಜ್ಞಾನಗಳ ರಾಜ. ಯಾಕಂದ್ರೆ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಇಲ್ಲಿವರೆಗೂ ಹೇಳದೇ ಇರೋ ಒಂದು ಅತ್ಯಂತ ರಹಸ್ಯವಾದ, ಅಂದ್ರೆ ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ಬೋದೇನೋ ಆ ಥರದ ಒಂದು ಬೋಧನೆಯನ್ನ ಅರ್ಜುನನಿಗೆ ತಿಳಿಸ್ತಾನೆ. ಮತ್ತೆ ಇದರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತಾನೆ. ತಾನು ಹೇಗೆ ಈ ಇಡೀ ಸೃಷ್ಟಿಯಲ್ಲಿ ಪ್ರತಿ ಅಣುವಣುವಲ್ಲಿ ಇದ್ರೂ ಅದ್ಯಾವುದಕ್ಕೂ ಅಂಟುಕೊಳ್ಳಲ್ಲ, ಅದರಿಂದ ಪ್ರಭಾವಿತನಾಗದೆ ದೂರನೇ ಇರ್ತೀನಿ ಅಂತ. ಅಂದ್ರೆ ಡಿವೈನ್ ಇಮ್ಯಾನೆನ್ಸ್ ಮತ್ತೆ ಟ್ರಾನ್ಸೆಂಡೆನ್ಸ್ ಎರಡೂನು ವಿವರಿಸ್ತಾನೆ. ಹಾಗಿದ್ರೆ ಈ ರಾಜವಿದ್ಯೆಯ ಮುಖ್ಯ ಒಳನೋಟಗಳು, ಇನ್ಸೈಟ್ಸ್ ಅನ್ನ ಒಂದೊಂದಾಗಿ ನೋಡೋಣ. ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈಗ ಮೊದಲನೇ ಇಂಪಾರ್ಟೆಂಟ್ ಇನ್ಸೈಟ್ ನೀವು ಹೇಳಿದ ಹಾಗೆ ಭಕ್ತಿಯೇ ಅತ್ಯುನ್ನತ ಮಾರ್ಗ. ಅಂದ್ರೆ ಜ್ಞಾನಯೋಗ, ಕರ್ಮಯೋಗ ಎಲ್ಲ ಓಕೆ, ಆದ್ರೆ ಕೃಷ್ಣ ಹೇಳೋದು ಪ್ರೀತಿಯಿಂದ ಮಾಡೋ ಭಕ್ತಿ ಇದೆಯಲ್ಲ, ಅದು ಡೈರೆಕ್ಟ್ ಆಗಿ ತುಂಬಾ ಬೇಗ ಅವನಿಗೆ ತಲುಪುತ್ತೆ ಅಂತ. ಆಬ್ಸಲ್ಯೂಟ್ಲಿ. ಕೃಷ್ಣ ಇಲ್ಲಿ ಹೇಳೋ ಒಂದು ಸರ್ಪ್ರೈಸಿಂಗ್ ಸೀಕ್ರೆಟ್ ಅಂದ್ರೆ ದೇವರಿಗೆ ದೊಡ್ಡ ದೊಡ್ಡ ರಿಚುವಲ್ಸ್, ಯಜ್ಞ ಯಾಗಗಳಿಗಿಂತ ಜಾಸ್ತಿ ನಮ್ಮ ಹೃದಯದಿಂದ ಬರೋ ಸಿಂಪಲ್ ಆದ ಮುಗ್ಧವಾದ ಪ್ರೀತಿಯೇ ಬೇಗ ಕನೆಕ್ಟ್ ಆಗತ್ತೆ ಅಂತ. ಇದಕ್ಕೊಳ್ಳೆ ಎಕ್ಸಾಂಪಲ್ ಅಂದ್ರೆ ನೋಡಿ, ಒಂದು ಚಿಕ್ಕ ಮಗು ತನ್ನ ಅಪ್ಪ ಅಮ್ಮನ್ನ ಹೇಗೆ ಗೆಲ್ಲುತ್ತೆ? ದೊಡ್ಡ ಗಿಫ್ಟ್ ಕೊಟ್ಟು ಏನೋ ಅಚೀವ್ಮೆಂಟ್ಸ್ ಮಾಡಿ ಅಲ್ಲ ಅಲ್ವಾ? ಬದಲಿಗೆ ಆ ಮಗುವಿನ ಮುಗ್ಧ ಪ್ರೀತಿ, ಒಂದು ನಗು, ಒಂದು ಅಪ್ಪುಗೆ ಸಾಕು, ತಕ್ಷಣ ಅವರ ಮನಸ್ಸನ್ನ ಕರಗಿಸ್ಬಿಡುತ್ತೆ. ಕರೆಕ್ಟ್ ಕರೆಕ್ಟ್. ಹಾಗೆಯೇ ನಮ್ಮ ಸಿಂಪಲ್ ಪ್ರಾಮಾಣಿಕ ಭಕ್ತಿ ದೇವರ ಹಾರ್ಟಿನ ಡೈರೆಕ್ಟಾಗಿ ಟಚ್ ಮಾಡುತ್ತೆ ಅನ್ನೋ ಹಾಗಾಯ್ತು. ಅಂದ್ರೆ ಇಲ್ಲಿ ಆಡಂಬರಕ್ಕಿಂತ ನಮ್ಮ ಇಂಟೆನ್ಷನ್, ನಮ್ಮ ಭಾವ ಮುಖ್ಯ ಅನ್ನಿಸ್ತಿದೆ. ಎಕ್ಸಾಕ್ಟ್ಲಿ. ಇಲ್ಲಿ ಒಂದು ಸ್ವಾರಸ್ಯಕರವಾದ ವಿಷಯ ಏನ್ ಗೊತ್ತಾ? ನೀವು ಮಾಡೋ ಪೂಜೆ, ಜಪ, ತಪ ಈ ಆಕ್ಷನ್ಗಳಿಗಿಂತ ಹೆಚ್ಚಾಗಿ ಅದರ ಹಿಂದಿರೋ ಭಾವ, ಆ ಸಿನ್ಸಿಯಾರಿಟಿ, ಆ ಪ್ರೀತಿ ತುಂಬಾ ಮುಖ್ಯ. ತುಂಬಾ ಸಿಂಪಲ್ ಆದ ಒಂದು ನಮಸ್ಕಾರನೇ ಆಗ್ಲಿ, ಪ್ರೀತಿಯಿಂದ ಮಾಡಿದ್ರೆ ದೇವರದನ್ನ ಖಂಡಿತ ಸ್ವೀಕರಿಸ್ತಾನೆ. ಇದೇ ಇದರ ಬ್ಯೂಟಿ. ಎಕ್ಸ್ಟರ್ನಲ್ ಶೋ ಬೇಡ, ಇಂಟರ್ನಲ್ ಫೀಲಿಂಗ್ ಮುಖ್ಯ. ಹೌದು ಹೌದು. ಓಕೆ, ಈಗ ಮುಂದಿನ ಪಾಯಿಂಟಿಗೆ ಹೋಗೋಣ. ದೈವಿಕತೆಯ ಸರ್ವವ್ಯಾಪಿತ್ವ ಮತ್ತು ಅತೀತತೆ. ಅಂದ್ರೆ ಕೃಷ್ಣ ಎಲ್ಲೆಲ್ಲೂ ಇದ್ದಾನೆ, ಆದ್ರೆ ಯಾವುದಕ್ಕೂ ಅಂಟಿಕೊಂಡಿಲ್ಲ. ಎವ್ರಿಥಿಂಗ್ ಈಸ್ ಇನ್ ಹಿಮ್ ಬಟ್ ಹಿ ಈಸ್ ನಾಟ್ ಅಟ್ಯಾಚ್ಡ್. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನೀವು ಆಗ್ಲೇ ಹೇಳಿದ ಹಾಗೆ ಸೂರ್ಯನ ಎಕ್ಸಾಂಪಲ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಲ್ವಾ? ಹೌದು, ಅದು ಕ್ಲಾಸಿಕ್ ಎಕ್ಸಾಂಪಲ್. ನೋಡಿ, ಆಕಾಶದಲ್ಲಿ ಒಂದೇ ಸೂರ್ಯ, ಆದರೆ ಭೂಮಿ ಮೇಲಿರುವ ಸಾವಿರಾರು ಕೆರೆ, ಹೊಂಡ, ನದಿ, ಸಮುದ್ರ ಎಲ್ಲಾದ್ರಲ್ಲೂ ಅವನ ರಿಫ್ಲೆಕ್ಷನ್ ಕಾಣುತ್ತೆ. ಆದ್ರೆ ಆ ನೀರು ಗಲೀಜಾದ್ರೆ, ಬತ್ತಿ ಹೋದ್ರೆ ಸೂರ್ಯನಿಗೇನಾದ್ರೂ ಆಗುತ್ತಾ? ಏನೂ ಆಗಲ್ಲ. ಯಾಕಂದ್ರೆ ಅವನು ನೀರಿಗೆ ಅಂಟುಕೊಂಡಿಲ್ಲ. ಸರಿ. ಅದೇ ಥರ ದೇವ್ರು ಈ ಇಡೀ ಸೃಷ್ಟಿಯಲ್ಲಿ, ಪ್ರತಿ ಜೀವಿಯಲ್ಲಿ, ಪ್ರತಿ ವಸ್ತುವಿನಲ್ಲೂ ಇದ್ದಾನೆ. ಆದ್ರೆ ಈ ಸೃಷ್ಟಿಯ ಸುಖ, ದುಃಖ, ಬದಲಾವಣೆ ಯಾವುದಕ್ಕೂ ಅವನು ಅಂಟ್ಕೊಳ್ಳಲ್ಲ. ಅವನು ಎಲ್ಲದಕ್ಕೂ ಅತೀತ. ಎಲ್ಲವನ್ನೂ ನಡೆಸ್ತಿದ್ರೂ ಅದರಿಂದ ಅಫೆಕ್ಟ್ ಆಗೋದಿಲ್ಲ. ಇದನ್ನ ದೊಡ್ಡ ಪಿಕ್ಚರ್ನಲ್ಲಿ ನೋಡಿದ್ರೆ ಇದರ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ ಏನು? ದೇವರನ್ನ ಬರೀ ದೇವಸ್ಥಾನ, ಫೋಟೋ ಅಥವಾ ಒಂದು ಜಾಗಕ್ಕೆ ಸೀಮಿತ ಮಾಡಬಾರ್ದು ಅಂತಾನಾ? ಖಂಡಿತವಾಗಿ ಖಂಡಿತವಾಗಿ. ನಮ್ಮ ಸುತ್ತಮುತ್ತ ಇರೋ ಎಲ್ಲದರಲ್ಲೂ ನಾವು ಒಪ್ಲಿ ಬಿಡ್ಲಿ ಆ ದೈವಿಕ ಅಂಶ ಇದೆ ಅಂತ ಗುರ್ತಿಸೋಕೆ ಟ್ರೈ ಮಾಡಬೇಕು. ಇದು ನಮ್ಮಲ್ಲಿ ಎಲ್ಲರ ಬಗ್ಗೆ ಒಂದು ರೆಸ್ಪೆಕ್ಟ್, ಪ್ರೀತಿ ತರುತ್ತೆ. ಆದ್ರೆ ಅದೇ ಟೈಮಲ್ಲಿ ದೇವರು ಕೇವಲ ಈ ಸೃಷ್ಟಿ ಮಾತ್ರ ಅಲ್ಲ, ಇದಕ್ಕೂ ಮೀರಿದವನು, ಬಿಯಾಂಡ್ ದಿಸ್ ಕ್ರಿಯೇಷನ್ ಅನ್ನೋದನ್ನು ಮರಿಬಾರ್ದು. ಸೊ ದೇವರನ್ನ ಎಲ್ಲೆಲ್ಲೂ ನೋಡಬೇಕು, ಆದ್ರೆ ಅವನು ಈ ಎಲ್ಲದಕ್ಕಿಂತ ದೊಡ್ಡವನು ಅಂತಾನು ತಿಳ್ಕೋಬೇಕು. ಸರಿ. ಈಗ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ, ಅರ್ಪಣೆಯ ಸರಳತೆ. ಇದು ತುಂಬಾ ಜನರಿಗೆ ಗೊತ್ತಿರೋ ಶ್ಲೋಕ ಇರಬೇಕು. ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ. ಹೌದು, ಪ್ರಸಿದ್ಧ ಶ್ಲೋಕ. ಅಂದ್ರೆ ಯಾರು ನನ್ಗೆ ಶುದ್ಧ ಮನಸ್ಸಿಂದ
ಪ್ರೀತಿಯಿಂದ ಭಕ್ತಿಯ ಅನ್ನೋ ಪದ ಮುಖ್ಯ ಇಲ್ಲಿ. ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಸ್ವಲ್ಪ ನೀರನ್ನ ಅರ್ಪಿಸ್ತಾರೋ ಅದನ್ನ ನಾನು ತುಂಬಾ ಖುಷಿಯಿಂದ ಸ್ವೀಕರಿಸ್ತೀನಿ ಅಂತ. ಎಷ್ಟು ಸಿಂಪಲ್ ಅಲ್ವಾ ಇದು? ನೋ ಕಾಂಪ್ಲೆಕ್ಸ್ ರಿಕ್ವೈರ್ಮೆಂಟ್ಸ್ ಅಟ್ ಆಲ್. ನಿಜಕ್ಕೂ ಇದು ಬಹಳ ಪ್ರಫೌಂಡ್ ಮಾತು. ಇದರ ಅರ್ಥ ಏನು ಅಂದ್ರೆ, ದೇವರಿಗೆ ನಮ್ಮಿಂದ ದೊಡ್ಡ ದೊಡ್ಡ ಕಾಣಿಕೆ, ದುಬಾರಿ ಗಿಫ್ಟ್ಗಳು ಬೇಕಾಗಿಲ್ಲ. ಒಬ್ಬ ಬಡವ ತನ್ನತ್ರ ಏನೂ ಇಲ್ಲ ಅಂದ್ರೂ ಪರವಾಗಿಲ್ಲ, ಕ್ಲೀನ್ ಹಾರ್ಟಿಂದ, ತುಂಬು ಪ್ರೀತಿಯಿಂದ ಒಂದು ತುಳಸಿ ಎಲೆನೋ ಒಂದು ಲೋಟ ನೀರನ್ನು ದೇವರಿಗಂತ ಕೊಟ್ರೆ, ಅದು ಕೋಟಿಗಟ್ಲ ಬೆಲೆ ಬಾಳುವ ಚಿನ್ನ, ವಜ್ರಗಳನ್ನ ನಾನು ಕೊಡ್ತಿದ್ದೀನಿ ಅಂತ ಅಹಂಕಾರದಿಂದ ಕೊಡೋ ಶ್ರೀಮಂತನ ಕಾಣಿಕೆಗಿಂತಲೂ ದೇವರಿಗೆ ಹೆಚ್ಚು ಇಷ್ಟ ಆಗ್ಬೋದು. ಇಲ್ಲಿ ಮುಖ್ಯವಾಗಿ ಬೇಕಾಡಿರೋದು ಕೊಡೋವರ ಭಾವ, ವಸ್ತುವಿನ ಬೆಲೆ ಅಲ್ಲ. ಹೌದು, ಇದರಿಂದ ಒಂದು ವಿಷಯ ತುಂಬಾ ಕ್ಲಿಯರ್ ಆಗುತ್ತೆ. ಅಂದ್ರೆ ಈ ಆಧ್ಯಾತ್ಮಿಕತೆ, ಭಕ್ತಿ ಅನ್ನೋದು ಬರೀ ಶ್ರೀಮಂತರಿಗೆ, ಪಂಡಿತರಿಗೆ, ದೊಡ್ಡ ಪೊಸಿಷನಲ್ಲಿರೋರಿಗೆ ಮಾತ್ರ ಅಲ್ಲ. ಎನಿವನ್ ಕ್ಯಾನ್ ಪ್ರಾಕ್ಟಿಸ್ ಭಕ್ತಿ, ಅಲ್ವಾ? ಆಬ್ಸಲ್ಯೂಟ್ಲಿ. ಇದೇ ಭಕ್ತಿ ಮಾರ್ಗದ ಸ್ಪೆಷಾಲಿಟಿ. ವಸ್ತುವಿನ ಬೆಲೆಗಿಂತ ಅರ್ಪಿಸೋ ಮನಸ್ಸಿನ ಶುದ್ಧತೆ, ಪ್ರಾಮಾಣಿಕತೆ, ಪ್ರೀತಿ ಮುಖ್ಯ. ಇದೇ ಕಾರಣಕ್ಕೆ ಭಕ್ತಿ ಮಾರ್ಗ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ, ಅತಿ ಸಾಮಾನ್ಯನಿಗೂ, ಎಲ್ಲರಿಗೂ ಈಸಿಯಾಗಿ ಅವೈಲಬಲ್ ಇದೆ. ಯಾವ ಎಕ್ಸ್ಟರ್ನಲ್ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಒಳ್ಳೆ ಮನಸ್ಸೊಂದಿದ್ರೆ ಸಾಕು. ಇದು ಕೇಳೋಕೆ ಒಂಥರ ಸಮಾಧಾನ ಕೊಡುತ್ತೆ. ಸರಿ, ಇನ್ನೊಂದು ಮುಖ್ಯ ಅಂಶ ಈ ಅಧ್ಯಾಯದಲ್ಲಿ ಕೃಷ್ಣ ಹೇಳೋದು ಭಕ್ತಿಯಿಂದ ಪರಿವರ್ತನೆ, ಟ್ರಾನ್ಸ್ಫಾರ್ಮೇಷನ್ ಥ್ರೂ ಡಿವೋಷನ್. ಅಂದ್ರೆ ಒಬ್ಬ ವ್ಯಕ್ತಿ ಹಿಂದೆ ಎಷ್ಟೇ ಕೆಟ್ಟ ಕೆಲಸ ಮಾಡಿರ್ಲಿ, ಎಷ್ಟೇ ಕೆಟ್ಟ ಬ್ಯಾಕ್ಗ್ರೌಂಡ್ ಇರುಲಿ, ಅವನು ಒಂದ್ ವೇಳೆ ಪೂರ್ತಿ ಮನಸ್ಸಿಂದ ಪ್ರಾಮಾಣಿಕವಾಗಿ ದೇವರಿಗೆ ಶರಣಾಗಿ ಭಕ್ತಿ ಮಾಡಿದ್ರೆ ಅವನು ನಿಧಾನಕ್ಕೆ ಪರಿಶುದ್ಧನಾಗ್ತಾನೆ, ಒಳ್ಳೆ ದಾರಿಗೆ ಬರ್ತಾನೆ ಅಂತ ಕೃಷ್ಣ ಗ್ಯಾರಂಟಿ ಕೊಡ್ತಾನೆ. ಅಪ್ಪಿಚೇತ್ ಸುದೂರಾಚಾರೋ ಭಜತೆ ಮಾಮನನ್ಯ ಭಾಕ್ ಸಾಧುರೇವ ಸಮಂತವ್ಯಃ ಅಂತ ಶ್ಲೋಕದಲ್ಲೇ ಹೇಳಿದಾನೆ. ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬಹುದು. ಈಗ ತುಂಬ ಕೆಸರು ತುಂಬಿರೋ ಗಲೀಜು ನೀರನ್ನ ಒಂದು ಒಳ್ಳೆ ವಾಟರ್ ಫಿಲ್ಟರ್ ಮೂಲಕ ಪಾಸ್ ಮಾಡಿದ್ರೆ ಏನಾಗತ್ತೆ? ಅದು ಕ್ಲೀನ್ ಆಗತ್ತೆ, ಕುಡಿಯೋಕೆ ಯೋಗ್ಯ ಆಗತ್ತೆ. ಕರೆಕ್ಟ್. ಅದೇ ಥರ ನಮ್ಮ ಮನಸ್ಸಲ್ಲಿರೋ ಕೆಟ್ಟ ಆಲೋಚನೆಗಳು, ಹಳೆಯ ತಪ್ಪುಗಳ ಕೊಳೆ, ನೆಗೆಟಿವ್ ಇಂಪ್ರೆಷನ್ಸ್ ಎಲ್ಲವೂ ಪ್ರಾಮಾಣಿಕವಾದ ಭಕ್ತಿ ಅನ್ನೋ ಫಿಲ್ಟರ್ ಮೂಲಕ ಹೋದಾಗ ಕ್ಲೀನ್ ಆಗತ್ತೆ, ಪ್ಯೂರಿಫೈ ಆಗತ್ತೆ. ಸೊ ಭಕ್ತಿ ಆಕ್ಟ್ಸ್ ಆಸ್ ಅ ಪವರ್ಫುಲ್ ಪ್ಯೂರಿಫೈಯರ್ ಫಾರ್ ದಿ ಮೈಂಡ್ ಅಂಡ್ ಹಾರ್ಟ್. ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ನಮ್ಮ ಹಳೆಯ ತಪ್ಪುಗಳ ಬಗ್ಗೆನೇ ಕೊರಗುತ್ತಾ ಆ ಗಿಲ್ಟ್ ಫೀಲಿಂಗ್ನಲ್ಲೇ ಬದುಕೋ ಬದಲು ಭಕ್ತಿಯಿಂದ ನಾವು ಬದಲಾಗಬಹುದು ಅನ್ನೋ ಭರವಸೆ ಇದೆಯಾ? ಖಂಡಿತವಾಗಿಯೂ. ಇದೇ ಕೃಷ್ಣ ಕೊಡೋ ದೊಡ್ಡ ಭರವಸೆ. ನಾವು ಹಳೆ ಮಿಸ್ಟೇಕ್ಸ್ಗಳ ಬಗ್ಗೆನೇ ಯೋಚನೆ ಮಾಡಿ ನಮ್ಮನ್ನ ನಾವೇ ಬ್ಲೇಮ್ ಮಾಡ್ಕೊಂಡು ಕೂರೋ ಬದಲು, ಓಕೆ ಅದಾಗಿ ಹೋಯ್ತು, ಇವತ್ತಿಂದ ಈ ಕ್ಷಣದಿಂದ ನಾನು ಶುದ್ಧ ಭಕ್ತಿ ಶುರು ಮಾಡ್ತೀನಿ, ನನ್ನನ್ನು ನಾನು ಬದಲಾಯಿಸ್ಕೊಳ್ತೀನಿ ಅನ್ನೋ ಒಂದು ಧೈರ್ಯ, ಒಂದು ಹೋಪ್ ಈ ಮಾತು ಕೊಡುತ್ತೆ. ಫ್ಯೂಚರ್ ನಮ್ಮ ಕೈಯಲ್ಲಿದೆ. ಈಗ ಮಾಡೋ ಪ್ರಾಮಾಣಿಕ ಭಕ್ತಿಯಿಂದ ಅದನ್ನ ನಾವು ಖಂಡಿತ ಚೇಂಜ್ ಮಾಡಬಹುದು. ಇಟ್ ಗಿವ್ಸ್ ಹೋಪ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾಸ್ಟ್. ಎಕ್ಸಲೆಂಟ್. ಕೊನೆಯದಾಗಿ ಈ ಅಧ್ಯಾಯದ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ, ಬಹುಶಃ ಎಲ್ಲರಿಗಿಂತ ಮುಖ್ಯವಾದದ್ದು ಅಂತಾನೂ ಹೇಳ್ಬಹುದು. ಎಲ್ಲರಿಗೂ ಸಮಾನ ಅವಕಾಶ, ಈಕ್ವಲ್ ಆಕ್ಸೆಸ್ ಫಾರ್ ಆಲ್. ಭಕ್ತಿ ಮಾರ್ಗದಲ್ಲಿ ಜಾತಿ, ಜೆಂಡರ್, ವಯಸ್ಸು, ದುಡ್ಡು, ಸೋಷಿಯಲ್ ಸ್ಟೇಟಸ್, ಎಜುಕೇಷನ್ ಅಥವಾ ಹಳೆ ಪಾಪಪುಣ್ಯದ ಬ್ಯಾಕ್ಗ್ರೌಂಡ್ ಯಾವುದಕ್ಕೂ ಜಾಗ ಇಲ್ಲ. ಹೌದು, ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ. ಯಾರ್ ಬೇಕಾದ್ರೂ, ಎಂಥವರೇ ಆಗ್ಲಿ, ಭಕ್ತಿಯಿಂದ ದೇವ್ರನ್ನ ರೀಚ್ ಆಬೋದು, ಮುಕ್ತಿ ಪಡಿಬೋದು. ನೋ ಡಿಸ್ಕ್ರಿಮಿನೇಷನ್ ವಾಟ್ಸೋ ಎವರ್. ಹೌದು. ನೋಡಿ, ಉದಾಹರಣೆಗೆ ತನ್ನ ಪಾಂಡಿತ್ಯದ ಬಗ್ಗೆ, ಜ್ಞಾನದ ಬಗ್ಗೆ ತುಂಬ ಹೆಮ್ಮೆ ಇರೋ, ಅಹಂಕಾರ ಇರೋ ಒಬ್ಬ ದೊಡ್ಡ ಸ್ಕಾಲರ್ಗಿಂತಲೂ ಬಹುಶಃ ಏನೂ ಓದು ಬರಹ ಬರದೇ ಇರೋ, ಸಮಾಜದಲ್ಲಿ ಕೆಳಸ್ತರದಲ್ಲಿರೋ, ಆದರೆ ತುಂಬ ಸಿಂಪಲ್ ಆಗಿ, ಮುಗ್ಧವಾಗಿ, ಪ್ರೀತಿಯಿಂದ ದೇವರ ನಾಮ ಹೇಳೋ ಒಬ್ಬ ಸಾಮಾನ್ಯ ಸೇವಕ ಸ್ಪಿರಿಚುವಲ್ ಆಗಿ ಬೇಗ ಪ್ರೋಗ್ರೆಸ್ ಆಗ್ಬೋದು, ದೇವರಿಗೆ ಹೆಚ್ಚು ಹತ್ರ ಆಗ್ಬೋದು. ಯಾಕಂದ್ರೆ ಇಲ್ಲಿ ತಲೆಗಿಂತ ಬುದ್ಧಿ, ಜ್ಞಾನ, ಹೃದಯಕ್ಕೆ ಪ್ರೀತಿ, ಶ್ರದ್ಧೆ ಹೆಚ್ಚು ವ್ಯಾಲ್ಯೂ. ಈ ದೃಷ್ಟಿಯಿಂದ ನೋಡಿದ್ರೆ ಭಕ್ತಿ ಮಾರ್ಗ ಅನ್ನೋದು ಅತ್ಯಂತ ಡೆಮೊಕ್ರಾಟಿಕ್ ಅನ್ಸುತ್ತೆ, ಅಲ್ವಾ? ಇಲ್ಲಿ ಬೇಕಾಗಿರೋದು ಒಂದೇ ಕ್ವಾಲಿಫಿಕೇಶನ್, ಪ್ರಾಮಾಣಿಕ ಶ್ರದ್ಧೆ ಮತ್ತೆ ಕ್ಲೀನ್ ಹಾರ್ಟ್ ಇಂದ ಬರೋ ಪ್ರೀತಿ. ಇದು ಯಾರಲ್ಲಿದ್ಯೋ ಅವರಿಗೆ ದೇವ್ರ ದಾರಿ ಓಪನ್. ಆಬ್ಸಲ್ಯೂಟ್ಲಿ ವೆಲ್ ಸೆಡ್. ಭಕ್ತಿ ಎಲ್ಲರನ್ನೂ ಒಳಗೊಳ್ಳುತ್ತೆ, ತುಂಬಾ ಇನ್ಕ್ಲೂಸಿವ್ ಆದ ಮಾರ್ಗ. ಸರಿ, ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಈ ಎಲ್ಲಾ ಅದ್ಭುತವಾದ ಇನ್ಸೈಟ್ಸ್,
ಈ ರಾಜವಿದ್ಯೆಯ ಪಾಠಗಳನ್ನ ನಮ್ಮ ಡೈಲಿ ಲೈಫ್ನಲ್ಲಿ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು? ಇದಕ್ಕೆ ನಾವು ದೊಡ್ಡ ದೊಡ್ಡ ಪೂಜೆ, ಹೋಮ, ಹವನಗಳನ್ನೇ ಮಾಡ್ಬೇಕಾ? ಅಥವಾ ಕಷ್ಟವಾದ ವ್ರತ, ಉಪವಾಸ ಮಾಡ್ಬೇಕಾ? ಖಂಡಿತ ಇಲ್ಲ. ಕೃಷ್ಣನೇ ಹೇಳಿದ್ನಲ್ಲ, ಇಲ್ಲಿ ಸರಳತೆ ಮುಖ್ಯ. ಈ ಇನ್ಸೈಟ್ಸನ್ನ ನಮ್ಮ ಲೈಫ್ನಲ್ಲಿ ತರೋಕ್ಕೆ ಕೆಲವು ತುಂಬಾ ಸಿಂಪಲ್ ಆದ, ಪ್ರಾಕ್ಟಿಕಲ್ ಆದಗಳಿದ್ದಾವೆ. ನೋಡೋಣ ಒಂದೊಂದಾಗಿ. ಓಕೆ. ಮೊದಲನೇದು ಸರಳ ಭಕ್ತಿಯ ಅಭ್ಯಾಸ. ಪ್ರತಿದಿನ ಪ್ರೀತಿಯಿಂದ ಸಣ್ಣ ಸಣ್ಣ ಕೆಲಸಗಳನ್ನ ದೇವ್ರಿಗೆ ಅರ್ಪಿಸೋ ಮನೋಭಾವದಿಂದ ಮಾಡ್ಬೋದು. ಉದಾಹರಣೆಗೆ, ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಒಂದು ದೀಪ ಹಚ್ಚೋದು, 1 ನಿಮಿಷ ಆದರೂ ಕಣ್ಣು ಮುಚ್ಚಿ ದೇವರನ್ನು ನೆನೆಸ್ಕೊಳ್ಳೋದು, ಅಥವಾ ರಾತ್ರಿ ಮಲಗೋ ಮುಂಚೆ ಆ ದಿನ ನಮಗೆ ಸಿಕ್ಕಿರೋ ಒಳ್ಳೆ ವಿಷಯಗಳಿಗೆ ಮನಸ್ಸಲ್ಲೇ ಒಂದು ಥ್ಯಾಂಕ್ಸ್ ಹೇಳೋದು. ಇವೆಲ್ಲ ಸಿಂಪಲ್ ಭಕ್ತಿಯೇ, ನೋ ಬಿಗ್ ರಿಚುವಲ್ಸ್ ನೀಡೆಡ್. ಎರಡನೆಯದು, ಎಲ್ಲೆಲ್ಲೂ ದೇವರನ್ನು ಕಾಣಲು ಪ್ರಯತ್ನಿಸುವುದು. ಕಾನ್ಷಿಯಸ್ಲಿ ನಮ್ಮ ಸುತ್ತಮುತ್ತ ಇರೋ ಎಲ್ಲಾ ಜೀವಿಗಳಲ್ಲೂ, ಅದು ನಮ್ಮ ಮನೆಯವರು, ಫ್ರೆಂಡ್ಸು, ಕೊಲೀಗ್ಸು, ಅಥವಾ ದಾರಿಯಲ್ಲಿ ನೋಡೋ ಅಪರಿಚಿತರು, ಪ್ರಾಣಿ, ಪಕ್ಷಿ, ಗಿಡಮರ, ಎಲ್ಲದರಲ್ಲೂ ಅದೇ ಡಿವೈನ್ ಎನರ್ಜಿ ಇದೆ ಅಂತ ನೆನಪಿಸ್ಕೊಳ್ಳೋಕೆ ಟ್ರೈ ಮಾಡೋದು. ಇದು ನಮ್ಮಲ್ಲಿ ಕರುಣೆ, ಪ್ರೀತಿ, ಗೌರವ ಎಲ್ಲ ಹೆಚ್ಚಿಸುತ್ತೆ. ಇದು ಸ್ವಲ್ಪ ಕಷ್ಟ ಇರ್ಬೋದು, ಬಟ್ ಟ್ರೈ ಮಾಡಬೇಕು. ಹೌದು, ಪ್ರಾಕ್ಟೀಸ್ ಮಾಡಬೇಕು. ಮೂರನೇದು, ನಮ್ಮ ಕೆಲಸಗಳನ್ನು ಅರ್ಪಿಸುವುದು. ನಾವು ಮಾಡೋ ಪ್ರತಿ ಕೆಲಸ, ಅದು ಆಫೀಸ್ ಕೆಲಸ ಆಗಲಿ, ಮನೆ ಕೆಲಸ ಆಗಲಿ, ಬೇರೆಯವರಿಗೆ ಮಾಡೋ ಸಹಾಯ ಆಗಲಿ, ಅದನ್ನ ನಾನು ನನಗೋಸ್ಕರ ಮಾಡ್ತಿಲ್ಲ, ದೇವರ ಸೇವೆ ಅಂತ ಮಾಡ್ತಿದ್ದೀನಿ ಅನ್ನೋ ಭಾವದಿಂದ, ಅರ್ಪಣ ಮನೋಭಾವದಿಂದ ಮಾಡೋದು. ನಾವು ತಿನ್ನೋ ಆಹಾರ ಕೂಡ ದೇವರಿಗೆ ನೈವೇದ್ಯ ಮಾಡಿ ತಿಂದಾಗೆ. ಇದರಿಂದ ನಮ್ಮ ಕೆಲಸಗಳೇ ಪೂಜೆ ಆಗತ್ತೆ. ನಾಲ್ಕನೆಯದು, ಹಿಂದಿನ ತಪ್ಪುಗಳ ಬಗ್ಗೆ ಕೊರಗುವುದನ್ನು ಕಡಿಮೆ ಮಾಡುವುದು. ಭಕ್ತಿ ನಮ್ಮ ಹಳೆ ತಪ್ಪುಗಳನ್ನ, ಪಾಪಗಳನ್ನ ತೊಳೆಯುತ್ತೆ ಅನ್ನೋ ನಂಬಿಕೆ ಇಟ್ಕೊಳ್ಳೋದು. ಹಳೆ ಮಿಸ್ಟೇಕ್ ಬಗ್ಗೆನೇ ಮತ್ತೆ ಮತ್ತೆ ಯೋಚನೆ ಮಾಡಿ ಆ ಗಿಲ್ಟ್ ಫೀಲಿಂಗ್ನಲ್ಲೇ ಮುಳುಗಿ ಹೋಗದೆ, ಈಗ ಪ್ರೆಸೆಂಟ್ನಲ್ಲಿ ಭಕ್ತಿ ಮೂಲಕ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಕೆ, ಪಾಸಿಟಿವ್ ಆಗಿ ಬದಲಾಗೋಕೆ ಟ್ರೈ ಮಾಡೋದು. ಫೋಕಸ್ ಆನ್ ಪ್ರೆಸೆಂಟ್ ಡಿವೋಷನ್, ನಾಟ್ ಪಾಸ್ಟ್ ಮಿಸ್ಟೇಕ್ಸ್. ಕೊನೆಯದಾಗಿ, ಸಂಬಂಧಗಳಲ್ಲಿ ಸಮಾನತೆ ತರುವುದು. ಎಲ್ಲಾ ವ್ಯಕ್ತಿಗಳನ್ನೂ ಅವರ ಬ್ಯಾಕ್ಗ್ರೌಂಡ್, ಸ್ಟೇಟಸ್ ಅಥವಾ ಅವರು ನಮ್ಮ ಜೊತೆ ಹೇಗೆ ನಡ್ಕೊಳ್ತಾರೆ ಅನ್ನೋದನ್ನ ಲೆಕ್ಕಿಸದೆ ಬೇಸಿಕ್ ಆಗಿ ಗೌರವದಿಂದ ನೋಡುವುದು. ಯಾಕಂದ್ರೆ ಭಕ್ತಿ ಎಲ್ಲರಿಗೂ ಓಪನ್ ಆಗಿದೆ, ಮತ್ತೆ ಎಲ್ಲರಲ್ಲೂ ಒಂದೇ ದೈವಿಕ ಅಂಶ ಇದೆ ಅನ್ನೋ ಅರಿವು ಇಟ್ಕೊಳ್ಳೋದು. ಇದನ್ನ ನಮ್ಮ ಡೈಲಿ ರೂಟೀನಲ್ಲಿ ಇಂಟಿಗ್ರೇಟ್ ಮಾಡ್ಕೋಬಹುದು. ಇವು ದೊಡ್ಡ ದೊಡ್ಡ ಬದಲಾವಣೆ ಅಲ್ಲ, ಆದ್ರೆ ನಮ್ಮ ಮನೋಭಾವದಲ್ಲಿ, ಅಂದ್ರೆ ಮೈಂಡ್ಸೆಟ್ಟಲ್ಲಿ ಮತ್ತೆ ನಮ್ಮ ಡೈಲಿ ಹ್ಯಾಬಿಟ್ಸಲ್ಲಿ ತರಬಹುದಾದ ಸಣ್ಣ ಆದ್ರೆ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್. ಹೌದು. ಸರಿ, ಈಗ ನಮ್ಮ ಕೇಳುಗರು ತಮ್ಮ ಬಗ್ಗೆ ತಾವೇ ಸ್ವಲ್ಪ ಯೋಚನೆ ಮಾಡೋಕೆ, ಒಂದು ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳೋಕೆ ಕೆಲವು ಪ್ರಶ್ನೆಗಳನ್ನ ಕೇಳೋಣ. ಇದಕ್ಕೆ ಸರಿ ತಪ್ಪು ಉತ್ತರ ಅಂತೇನಿಲ್ಲ, ಜಸ್ಟ್ ಫಾರ್ ಸೆಲ್ಫ್ ರಿಫ್ಲೆಕ್ಷನ್. ಖಂಡಿತ. ಒಂದು, ನಾನು ದೇವರನ್ನ ಅಥವಾ ಆ ಡಿವೈನ್ ಪವರ್ನ ಕನೆಕ್ಟ್ ಮಾಡುವಾಗ ನನ್ನ ಮನಸ್ಸಲ್ಲಿ ನಿಜವಾದ ಪ್ರೀತಿ, ಗ್ರ್ಯಾಟಿಟ್ಯೂಡ್ ಇರುತ್ತಾ? ಅಥವಾ ಸುಮ್ನೆ ಒಂದು ಅಭ್ಯಾಸ, ಸಂಪ್ರದಾಯ ಅಂತಾನೋ, ಅಥವಾ ಏನೋ ಕೆಟ್ಟದಾಗ್ಬಾರ್ದು ಅನ್ನೋ ಭಯದಿಂದ ಮಾಡ್ತೀನಾ? ನನ್ನ ಭಾವನೆ ಎಷ್ಟು ಜೆನ್ಯೂನ್ ಆಗಿದೆ? 2, ನನ್ನ ಡೈಲಿ ಲೈಫಲ್ಲಿ ದೇವ್ರಿಗೆ ನಾನು ಯಾವ ಚಿಕ್ಕ ಚಿಕ್ಕ ಅರ್ಪಣೆಗಳನ್ನ, ಅದು ಒಂದು ನಗು, ಇನ್ನೊಬ್ರಿಗೊಂದು ಸಣ್ಣ ಹೆಲ್ಪ್, ಒಂದು ಕ್ಷಮೆ, ಒಂದು ಥ್ಯಾಂಕ್ ಯು ಹೇಳೋದು, ಇದನ್ನ ಇನ್ನಷ್ಟು ಜಾಸ್ತಿ ಪ್ರೀತಿಯಿಂದ ಹೇಗೆ ಅರ್ಪಿಸ್ಬೋದು? 3, ನಾನು ಭೇಟಿ ಮಾಡೋ ಎಲ್ಲರಲ್ಲೂ, ಎಸ್ಪೆಷಲಿ ನನಗೆ ಕಷ್ಟ ಕೊಡೋರಲ್ಲಿ ಅಥವಾ ನನಗೆ ಇಷ್ಟ ಇಲ್ಲದವರಲ್ಲಿ ಅದೇ ದೈವಿಕ ಅಂಶವನ್ನ ನೋಡೋಕೆ, ಆ ರೆಸ್ಪೆಕ್ಟ್ ಕೊಡೋಕೆ ನಾನು ನಿಜವಾಗ್ಲೂ ಟ್ರೈ ಮಾಡ್ತೀನಾ? ಅಥವಾ ನನ್ನ ಇಷ್ಟ ಕಷ್ಟಗಳೇ ಜಾಸ್ತಿ ಆಗ್ತವ? 4, ನಾನು ಇನ್ನೂ ನನ್ನ ಹಳೆ ತಪ್ಪುಗಳ ಭಾರವನ್ನ, ಗಿಲ್ಟನ್ನ ಹೊತ್ಕೊಂಡು ಕಷ್ಟಪಡ್ತಿದ್ದೀನಾ? ಅಥವಾ ಭಕ್ತಿಯಿಂದ ನನ್ನನ್ನ ನಾನು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಫರ್ಗಿವ್ ಮಾಡಿ ಮೂವ್ ಆನ್ ಆಗೋಕೆ ಟ್ರೈ ಮಾಡ್ತಿದ್ದೀನಾ? 5, ನನ್ನ ಸ್ಪಿರಿಚುವಲ್ ಪ್ರಾಕ್ಟೀಸ್, ಪೂಜೆಗಳು ಸಿಂಪ್ಲಿಸಿಟಿ ಮತ್ತೆ ಪ್ರಾಮಾಣಿಕ ಪ್ರೀತಿಯಿಂದ ಇದೆಯಾ? ಅಥವಾ ಅದು ಬರೀ ಬೇರೆಯವರಿಗೆ ತೋರಿಸೋ ಶೋ ಆಫ್ ಮತ್ತೆ ಮೆಕ್ಯಾನಿಕಲ್ ಆಗಿ ಮಾಡೋ ಸಂಪ್ರದಾಯಕ್ಕೆ ಸೀಮಿತವಾಗಿದೆಯಾ? ಭಗವದ್ಗೀತೆಯ 9ನೇ ಅಧ್ಯಾಯ ರಾಜವಿದ್ಯಾ ಯೋಗದ ಸಮರಿ ಒಂದೇ ಲೈನ್ನಲ್ಲಿ ಹೇಳೋದಾದ್ರೆ, ಪ್ರೀತಿಯಿಂದ ಕೂಡಿದ ಭಕ್ತಿಯೇ ದೇವರನ್ನ ತಲುಪೋಕೆ ಇರೋ ಅತ್ಯಂತ ಡೈರೆಕ್ಟ್, ಎಲ್ಲರಿಗೂ ಸಿಗೋ ಮತ್ತೆ ನಮ್ಮನ್ನ ಕಂಪ್ಲೀಟ್ ಆಗಿ ಬದಲಾಯಿಸಬಲ್ಲ ಶಕ್ತಿ ಇರೋ ರಾಜಮಾರ್ಗ. ಇಲ್ಲಿ ನಮ್ಮ ಕ್ವಾಲಿಫಿಕೇಶನ್ ಮುಖ್ಯ ಅಲ್ಲ, ನಮ್ಮ ಹೃದಯದ ಭಾವ ಮುಖ್ಯ. ಇಲ್ಲಿ ಒಂದು ಯೋಚನೆ ಮಾಡೋ ವಿಷಯವನ್ನ ಕೊನೆಯಲ್ಲಿ ಹೇಳೋಕಿಷ್ಟಪಡ್ತೀನಿ. ದೇವರು ನಾವು ಪ್ರೀತಿಯಿಂದ ಕೊಟ್ಟ ಒಂದು ಎಲೆ, ಒಂದು ಹೂವನ್ನು ಕೂಡ ಸ್ವೀಕರಿಸ್ತಾನೆ ಅಂದ್ರೆ, ನಮ್ಮ ಡೈಲಿ ಲೈಫಲ್ಲಿ, ನಮ್ಮ ಸುತ್ತ ಇರೋ ಬೇರೆಯವರಲ್ಲಿ, ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಕೊಲೀಗ್ಸ್, ಅಪರಿಚಿತರು ಯಾರೇ ಆಗಲಿ, ಅವರಲ್ಲಿ ಅದೇ ದೇವರನ್ನ ನೋಡ್ತಾ ನಾವು ಅವ್ರಿಗೆ ಕರುಣೆ, ಸಹಾನುಭೂತಿ, ಒಂದು ಸಣ್ಣ ಹೆಲ್ಪ್,
ಒಂದು ಎಂಕರೇಜ್ಮೆಂಟ್ ಮಾತು ಅಥವಾ ಒಂದು ಕ್ಷಮೆ ಈ ರೂಪದಲ್ಲಿ ಯಾವ ಕಾಣದ ಎಲೆಗಳನ್ನ ಕಾಣದ ಹೂಗಳನ್ನ ಪ್ರತಿದಿನ ಅರ್ಪಿಸಬಹುದು ಇವು ಕೂಡ ದೇವರಿಗೆ ಮಾಡುವ ಒಂದು ಶ್ರೇಷ್ಠ ಪೂಜೆಯಾಗತ್ತೆ ಅಲ್ವಾ ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ. ಖಂಡಿತ ಯೋಚನೆ ಮಾಡಬೇಕಾದ ವಿಷಯ. ಸಿಂಪಲ್ ಸಂವಾದ ಕನ್ನಡದ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮ್ಗೆಲ್ಲ ಧನ್ಯವಾದಗಳು. ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿಯು 10ನೇ ಅಧ್ಯಾಯದ ವಿಶ್ಲೇಷಣೆಯೊಂದಿಗೆ ಖಂಡಿತವಾಗಿಯೂ ಮುಂದುವರಿಯುತ್ತದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅವರಿಗೂ ಈ ಸರಳ ಸಂವಾದ ಕೇಳಿ ಉಪಯೋಗ ಆಗಬಹುದು. ನಮಸ್ಕಾರ.